ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ವರ್ಚುವಲ್ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಈಗಾಗಲೇ ನಾವು ಬೇರಿಂಗ್ಸ್ ಚಾಪ್ಟರ್ ನ ನೋಡ್ತಾ ಇದ್ದೀವಿ. ಇದರಲ್ಲಿ ಬೇರಿಂಗ್ ಟೈಪ್ಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಅಂಡ್ ಪ್ಲೈನ್ ಬೇರಿಂಗ್ materials and its properties and its applications anna nodidivi. In this class we will discuss ella chitravanna nodta idre nimage gottagta irutte maintenance features of bearings and adjustment of radial clearance in rolling contact bearing. ಈ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಏನೇನು ಮೇಂಟೆನೆನ್ಸ್ ಫೀಚರ್ಸ್ ಇದೆ ಬೇರಿಂಗ್ಸ್ ಅಲ್ಲಿ? At the end of this lesson, you shall be able to state the maintenance features of bearing. Maintenance features ಏನಿದೆ, and also how the adjustment of radial clearance in rolling contact bearing. ಇದೊಂದು ವಿಷಯವನ್ನ ಈ ತರಗತಿಯಲ್ಲಿ ನೋಡೋಣ ಮಕ್ಕಳೇ. Come to the maintenance features. ನೋಡಿ ಮಕ್ಕಳೇ, ಇಲ್ಲಿ ಬೇರಿಂಗ್ ಇದೆ. ಬೇರಿಂಗ್ ಅನ್ನ ಹೊಸದಾಗಿ ಪ್ಯಾಕೆಟ್ ಇಂದ ಒಂದು ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್ ಅನ್ನ ಕವರ್ ಇಂದ ಓಪನ್ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ದಿಸ್ ಆರ್ ಆಲ್ ದ ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ಆಟ್ ಟು ಬಿ ಸ್ಟೋರ್ಡ್ ಇನ್ ಎ ಕೂಲ್ ಡ್ರೈ ಪ್ಲೇಸ್. ಇದನ್ನ ಬೇರಿಂಗ್ ಅನ್ನ ಎಲ್ಲಿ ನಾವು ಪ್ಲೇಸ್ ಮಾಡಬೇಕು ಅಂದ್ರೆ ಕೂಲ್ ಮತ್ತೆ ಡ್ರೈ ಪ್ಲೇಸ್ ನಲ್ಲಿ ಇದನ್ನ ಪ್ಲೇಸ್ ಮಾಡಬೇಕು. ಯಾಕೆ? ವಿತ್ ಒರಿಜಿನಲ್ ಪ್ಯಾಕಿಂಗ್. ದೇ ಆರ್ ಕೋಟೆಡ್ ವಿತ್ ಆಂಟಿ ರಸ್ಟ್ ಕಾಂಪೌಂಡ್. ಮಕ್ಕಳೇ, ಈ ಬೇರಿಂಗ್ ಹೊಸದಾಗಿ ಬಂದಿರುತ್ತಲ್ಲ, ಅದ್ರ ಮೇಲೆ ಒಂಥರ ನಿಮ್ಗೆ ನೋಡಿದ್ರೆ ನೀವು ಬೇರಿಂಗ್ ಅನ್ನ ಫಿಕ್ಸ್ ಮಾಡೋದು ನೋಡಿರ್ಬೇಕು. ಅದು ತೆಗೆದು ಓಪನ್ ಮಾಡಿ ಆ ಪ್ಲಾಸ್ಟಿಕ್ ಕವರ್ ಅನ್ನು ನೀವು ಬಿಚ್ಚಿದ್ರೆ ಅದ್ರ ಮೇಲೆ ಒಂದು ಆಂಟಿ ರಸ್ಟ್ ಕೋಟ್ ಅನ್ನ ನಿಮ್ಗೆ ಗ್ರೀಸ್ ತರ ಹಾಕ್ತಿರ್ತಾರೆ, ಕೈಗೆಲ್ಲ ಅಂಟಿಸ್ತಾ ಇರ್ತದೆ. ಆಂಟಿ ರಸ್ಟ್ ಕಾಂಪೌಂಡ್ ಅನ್ನ ಕೋಟ್ ಮಾಡಿರ್ತಾರೆ. ಒರಿಜಿನಲ್ ಪ್ಯಾಕಿಂಗ್ ಅಲ್ಲಿ ಕೂಲ್ ಆಗಿರ್ತಕ್ಕಂಥ ಡ್ರೈ ಆಗಿರ್ತಕ್ಕಂಥ ಪ್ಲೇಸ್ ನಲ್ಲಿ ಈ ಬೇರಿಂಗ್ ಅನ್ನ ಆಸ್ ಪ್ಯಾಕ್ ಅಲ್ಲಿ ಹೇಗಿದೆ ಹಾಗೆ ಇಡಬೇಕು, ಅಪ್ ಟು ಎಲ್ಲಿವರೆಗೆ ನೀವು ಉಪಯೋಗಕ್ಕೆ ಬಳಸುವವರೆಗೆ, ಅಟ್ ದ ಟೈಮ್ ಆಫ್ ಯೂಸಸ್ ವರೆಗೆ. ಎಲ್ಲಿಂದ್ರಲ್ಲಿ ಬಿಸಾಕೋದು, ಅದನ್ನ ವಾಶ್ ಮಾಡೋದು, ಹಾಗೆ ಇಡ್ತಕ್ಕಂಥದ್ದು, ಎಲ್ಲೋ ಮಿಕ್ಸ್ ಮಾಡಿ ಅದನ್ನ ಇಡ್ತಕ್ಕಂಥದ್ದು ತರವಲ್ಲ. ಸೊ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೇಂಟೆನೆನ್ಸ್ ಫೀಚರ್ಸ್. ಎರಡನೇದು ಬರೋಣ. ಡೈರೆಕ್ಟ್ ಈಟಿಂಗ್ ಆಫ್ ಬೇರಿಂಗ್ ಇನ್ ನೇಕೆಡ್ ಫ್ಲೇಮ್ ಫಾರ್ ಶ್ರಿಂಕೇಜ್ ಫಿಟ್ ಮಸ್ಟ್ ಬಿ ಅವಾಯ್ಡೆಡ್. ನೋಡಿ, ಯಾವುದೇ ಬೇರಿಂಗ್ ಅನ್ನ ನೀವು ಅದನ್ನ ಸಪೋಸ್ ಶ್ರಿಂಕೇಜ್ ಫಿಟ್ ಮಾಡಬೇಕು ಅಂದಾಗ ಡೈರೆಕ್ಟ್ ಈಟ್ ಅನ್ನ ಮಾಡಬೇಕು. ನೋಡಿ, ಇಲ್ಲಿ ಡೈರೆಕ್ಟ್ ಈಟ್ ಮಾಡ್ತಾ ಇದಾರಾ? ಇಲ್ಲ. ಒಂದು ಕಾಯಿಲ್ ಮೇಲೆ ಇಟ್ಟಿ ಅದಕ್ಕೆ ಒಂದು ಜಾರನ್ನ ಇಟ್ಟಿ ಅಲ್ಲಿ ಅದನ್ನ ಹೀಟ್ ಮಾಡಿ ಅದು ಟೆಂಪರೇಚರ್ಸ್ ಅನ್ನ ಚೆಕ್ ಮಾಡ್ತಾ ಇರೋದು. ಡೈರೆಕ್ಟ್ ಫ್ಲೇಮ್, ನೇಕೆಡ್ ಫ್ಲೇಮ್, ತಗೋ ಹಸ್ಕೊಳ್ಳಿ, ಆಕ್ಸಿಜನ್ ಫ್ಲೇಮ್ ಇದೆ ಬರ್ರ ಅಂತ ಹೀಟ್ ಮಾಡ್ಬಿಟ್ಟು ಅದನ್ನ ಶ್ರಿಂಕೇಜ್ ಫಿಟ್ ಮಾಡ್ಬಿಡ. ನೋ, ಡೈರೆಕ್ಟ್ ಹೀಟಿಂಗ್ ಆಫ್ ಬೇರಿಂಗ್ ಇನ್ ನೇಕೆಡ್ ಫ್ಲೇಮ್ ಫಾರ್ ಶ್ರಿಂಕೇಜ್ ಫಿಟ್ ಮಸ್ಟ್ ಬಿ ಅವಾಯ್ಡೆಡ್. ಅದನ್ನ ಏನ್ ಮಾಡಬೇಕು? ಅವಾಯ್ಡ್ ಮಾಡಬೇಕು. ಇದು ಒಂದು ಇಂಪಾರ್ಟೆಂಟ್ ಮೇಂಟೆನೆನ್ಸ್, ಬೇರಿಂಗ್ ಮೇಂಟೆನೆನ್ಸ್ ನಲ್ಲಿ. ನೆಕ್ಸ್ಟ್ ಬರೋಣ. ಇಲ್ಲಿ ನೋಡಿ, ಡೈರೆಕ್ಟ್ ಹ್ಯಾಮರ್ ಮಾಡ್ತಾ ಕೂತಿದ್ದಾರೆ. ಡೈರೆಕ್ಟ್ ಹ್ಯಾಮರ್ ಬ್ಲೋ ಆನ್ ದ ಬೇರಿಂಗ್ ಫಾರ್ ಇಂಟರ್ಫರೆನ್ಸ್ ಫಿಟ್ ಮಸ್ಟ್ ಬಿ ಅವಾಯ್ಡೆಡ್. ಈ ರೀತಿ ಡೈರೆಕ್ಟ್ ಬ್ಲೋಯಿಂಗ್ ಅನ್ನ ನೀವು ಮಾಡಿದ್ರೆ, ಹೊಡೆದ್ರೆ ಹ್ಯಾಮರ್ ಅಲ್ಲಿ ಮಕ್ಕಳೇ, ಬೇರಿಂಗ್ಸ್ ಏನಾಗೋಗುತ್ತೆ? ಡ್ಯಾಮೇಜ್ ಆಗೋಗುತ್ತೆ. ಅಂಡ್ ಆಲ್ಸೋ ಶಾರ್ಟ್ ವಿಲ್ ಆಲ್ಸೋ ಡ್ಯಾಮೇಜ್. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಇಂಟರ್ಫರೆನ್ಸ್ ಫಿಟ್ ಮಾಡುವಾಗ ಈ ರೀತಿ ಡೈರೆಕ್ಟ್ ಆಗಿ ಹ್ಯಾಮರ್ ಅಲ್ಲಿ ಹಿಟ್ ಮಾಡಬೇಡಿ. ಇದಕ್ಕೆಲ್ಲ ಪರ್ಫೆಕ್ಟ್ ಟೂಲ್ಸ್ ಗಳಿದೆ, ಆ ಟೂಲ್ಸ್ ಗಳನ್ನ ಬಳಸಬೇಕಾಗುತ್ತೆ. ಏನು ಅಂದ್ರೆ ಟೂಲ್ಸ್ ಆ ರೀತಿ ಹೊಡೆಯೋದ್ ಬದಲು ಅಪ್ರೋಪ್ರಿಯೇಟ್ ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್ ಟೂಲ್ಸ್ ಶುಡ್ ಬಿ ಯೂಸ್ಡ್ ಫಾರ್ ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್. ಯಾವ್ಯಾವ್ದು ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ಇದೆಯೋ ಮಕ್ಕಳೇ, ಯಾವ್ಯಾವ್ದ್ರಪ್ಪ ರೋಲಿಂಗ್ ಕಾಂಟ್ಯಾಕ್ಟ್? ಬಾಲ್ ಬೇರಿಂಗ್ ಇರ್ಬೋದು, ರೋಲರ್ ಬೇರಿಂಗ್ ಇರ್ಬೋದು, ನೀಡಲ್ ಬೇರಿಂಗ್ ಇರ್ಬೋದು, ಬೂಸ್ ಬೇರಿಂಗ್ ಇರ್ಬೋದು, ಲೈಕ್ ದಟ್ ಟೇಪರ್ ರೋಲರ್ ಬೇರಿಂಗ್ ಇರ್ಬೋದು. ಸೊ ಈ ಬೇರಿಂಗ್ಸ್ ಗಳನ್ನ, ರೋಲಿಂಗ್ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಬೇರಿಂಗ್ಸ್ ಅನ್ನ ನೀವು ಮೌಂಟ್ ಮಾಡುವಾಗ, ಡಿಸ್ಮೌಂಟ್ ಮಾಡುವಾಗ ಪ್ರಾಪರ್ ಟೂಲ್ಸ್ ಅನ್ನು ಬಳಸಬೇಕು. ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್ ಬೇರೆ ಇದೆ ಮಕ್ಕಳ ಕ್ಲಾಸ್ ನಿಮ್ಗೆ. ಇದು 3ನೇ ತರಗತಿ ಬೇರಿಂಗ್ಸ್ ಚಾಪ್ಟರ್ ಸಂಬಂಧಪಟ್ಟಂಗೆ ನಾನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಪ್ರಾಪರ್
ನೋಡಿ ಪ್ರಾಪರ್ ಮೆಥಡ್ ಆಫ್ ಮೌಂಟಿಂಗ್. ಇಲ್ಲಿ ಪ್ರಾಪರ್ ಮೆಥಡ್ ಆಫ್ ಮೌಂಟಿಂಗ್ ಅನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್ ಟೂಲ್ಸ್ ಅನ್ನ ಬಳಸ್ತಾ ಇದ್ದಾರೆ. ನೋಡಿ ಇಲ್ಲಿ ಬೇರೆ ಬೇರೆ ಹುಕ್ ಸ್ಪ್ಯಾನರ್ಸ್ ಇದೆ, ಸೆಲ್ಫ್ ಸೆಂಟ್ರಿಂಗ್ ಎಕ್ಸ್ಟ್ರಾಕ್ಟರ್ ಇದೆ, ಮೆಕ್ಯಾನಿಕಲ್ ಟೂಲ್ಸ್ ಫಾರ್ ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್ ಆಫ್ ಬೇರಿಂಗ್, ಇದು ಬೇರಿಂಗ್ ಎಕ್ಸ್ಟ್ರಾಕ್ಟರ್ ಅಂತ ಕರಿತೀವಿ. ಹುಕ್ ಸ್ಪ್ಯಾನರ್ಸ್ ಇದೆ, ಸೆಲ್ಫ್ ಸೆಂಟ್ರಿಂಗ್ ಎಕ್ಸ್ಟ್ರಾಕ್ಟರ್ ನಾವು ನೋಡ್ತಾ ಇದೀವಿ. ಬಾಲ್ ಬೇರಿಂಗ್ ಎಕ್ಸ್ಟ್ರಾಕ್ಟರ್, ಇಂಪ್ಯಾಕ್ಟ್ ಸ್ಪ್ಯಾನರ್ಸ್ ಅಂತ ಇದೆ. ಇವೆಲ್ಲ ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್ ಟೂಲ್ಸ್. ಮತ್ತೆ ಸಾಫ್ಟ್ ಹ್ಯಾಮರ್ಸ್ ಬರುತ್ತೆ, ಕಾಪರ್ ಹ್ಯಾಮರ್ಸ್, ರಾಯ್ಡ್ ಹ್ಯಾಮರ್ಸ್, ರಬ್ಬರ್ ಹ್ಯಾಮರ್ಸ್ ಬರುತ್ತೆ. ಅವುಗಳನ್ನು ನಾವಿಲ್ಲಿ ಬಳಸಬೇಕು. ಯದ್ವಾ ತದ್ವಾ ಯಾವುದೋ ಹ್ಯಾಮರ್ ಸಿಕ್ತು ಅಂತ ನಾವು ದಮ ದಮ ಅಂತ ಕುಯ್ಯಕ್ಕಾಗಲ್ಲ. ಸೊ ಬ್ಲೋ ಮಾಡಬೇಕಾದ್ರೆ ನಾವೇನನ್ನ ಬಳಸಬೇಕು, ಈ ಫಿಟ್ ಮಾಡ್ಬೇಕಾದ್ರೆ ಮೌಂಟಿಂಗ್ ಡಿಸ್ಮೌಂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಟೂಲ್ಸ್ ಅನ್ನ ಬಳಸಬೇಕು. ಬೇರಿಂಗ್ಸ್ ಟು ಬಿ ಮೈಂಟೈನ್ಡ್ ವಿತ್ ಅಟ್ಮೋಸ್ಟ್ ಕ್ಲೀನ್ನೆಸ್ ಅನ್ನ ಮೇಂಟೈನ್ ಮಾಡಬೇಕು. Recommended and advocate quantity of lubricants to be feed into the bearing at desired intervals. ನೋಡಿ ಮಕ್ಕಳು, ಬೇರಿಂಗ್ಸ್ ಅನ್ನ ಮೇಂಟೈನ್ ಮಾಡೋದು ಇದೆಯಲ್ಲ, ಒಂದ್ಸಲಿ ಬೇರಿಂಗ್ ಫಿಟ್ ಮಾಡೋದ್ರೆ ನಿಮ್ ಕೆಲಸ ಮುಗ್ದೋಗ್ಲಿಲ್ಲ. ಕಾಲಕ್ಕೆ ಅದಕ್ಕೆ ಏನ್ ಮಾಡಬೇಕು, ಆಯಿಲಿಂಗ್ ಅಥವಾ ಗ್ರೀಸಿಂಗ್ ಅನ್ನ, ನೀವು ಲುಬ್ರಿಕೇಶನ್ಸ್ ಅನ್ನ ಮಾಡಬೇಕು. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. These are all the different bearing bushers. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕ್ಲೀನ್ ದ ಬೇರಿಂಗ್ ವಿತ್ ಪೇಂಟಿಂಗ್ ಬ್ರಷ್ ಬೈ ಡಿಪ್ಪಿಂಗ್ ಇಟ್ ಇನ್ ದ ವೈಟ್ ಸ್ಪಿರಿಟ್ ಆರ್ ಕೆರೋಸಿನ್. ಬೇರಿಂಗ್ ಒಂದು ಬ್ರಷ್ ತಗೊಂಡು ಡಿಪ್ ಮಾಡಿ ಕೆರೋಸಿನ್ ಒಳಗಡೆ ಅಥವಾ ವೈಟ್ ಸ್ಪಿರಿಟ್ ಒಳಗಡೆಗೆ ಕ್ಲೀನ್ ಮಾಡಬೇಕು. ಅಂಡ್ ವೈಪ್ ಇಟ್ ಆಫ್ ಟು ಮೇಕ್ ಡ್ರೈ ವಿತ್ ಲಿಂಟ್ ಫ್ರೀ ಕ್ಲಾತ್ ಆರ್ ಬನಿಯನ್ ಕ್ಲಾತ್. ಲಿಂಟ್ ಫ್ರೀ ಕ್ಲಾತ್ ಅಥವಾ ಡಸ್ಟ್ ಇಲ್ಲದೆ ಇರ್ತಕ್ಕಂಥ ಕ್ಲಾತ್ ಅಥವಾ ಬನಿಯನ್ ಕ್ಲಾತ್. ಕಾಟನ್ ವೆಸ್ಟಲ್ ಎಲ್ಲ ಕ್ಲೀನ್ ಮಾಡೋಂಗಿಲ್ಲ, ಅದ್ರಲ್ಲಿ ಡಸ್ಟ್ ಇರುತ್ತೆ. ಈ ರೀತಿ ವೈಟ್ ಸ್ಪಿರಿಟ್ ಅಥವಾ ಕೆರೋಸಿನ್ಸ್ ನಲ್ಲಿ ಪೈಂಟ್ ಬ್ರಷ್ ನಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಅದನ್ನ ವಾಶ್ ಔಟ್ ಮಾಡಿ ಮಾಡಬೇಕು. ಅದರಲ್ಲಿ ಬನಿಯನ್ ಕ್ಲಾತ್ ಅಥವಾ ಲಿಂಟ್ ಫ್ರೀ ಕ್ಲಾತ್, ಡಸ್ಟ್ ಇಲ್ಲದೆ ಇರ್ತಕ್ಕಂಥ ಕ್ಲಾತ್. ಪ್ರಾಪರ್ ಫಿಟ್ಟಿಂಗ್ ಅಂಡ್ ಅಪ್ರೋಪ್ರಿಯೇಟ್ ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್ ಅಂಡ್ ಪ್ರಾಕ್ಟೀಸ್ ಎನ್ಶ್ಯೂರ್ ಲಾಂಗ್ ಲೈಫ್ ಫಾರ್ ಬೇರಿಂಗ್. ಯಾವುದೇ ಒಂದು ಬೇರಿಂಗ್ ನಿಮಗೆ ಲಾಂಗ್ ಲೈಫ್ ಬರಬೇಕು ಅಂದ್ರೆ ಮಕ್ಕಳೇ, ಬೇರಿಂಗ್ ಮೈಂಟೆನೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಪ್ರಾಪರ್ ಫಿಟ್ಟಿಂಗ್ ಮಾಡಬೇಕು. ಫಿಟ್ಟಿಂಗ್ ಮಾಡಬೇಕಾದ್ರೆ ಮತ್ತೆ ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್ ನಲ್ಲಿ ಪ್ರಾಪರ್ ಟೂಲ್ಸ್ ಅನ್ನ ನಾವು ಬಳಸಬೇಕು. ಆ ರೀತಿ ಬಳಸೋದ್ರಿಂದ ಅದು ಲಾಂಗ್ ಲೈಫ್ ಬರುತ್ತೆ. ಮತ್ತೆ ಅಲ್ಲಿ ಸರಿಯಾದಂತ ಲುಬ್ರಿಕೇಶನ್ಸ್ ಅನ್ನ ಕಾಲಕ್ಕೆ ನಾವೇನ್ ಮಾಡಬೇಕು, ಮಾಡ್ತಾ ಇರಬೇಕಾಗುತ್ತೆ. ಅಂಡ್ ಆಲ್ಸೋ ಅವಾಯ್ಡ್ ಯೂಸಿಂಗ್ ಕಂಪ್ರೆಸ್ಡ್ ಏರ್ ಆಸ್ ಇಟ್ ಮೇ ಕಂಟೈನ್ ಮಾಯಿಶ್ಚರ್ ಅಂಡ್ ಫಾರಿನ್ ಪಾರ್ಟಿಕಲ್ಸ್ ವಿಚ್ ಮೇ ಪ್ಲೇ ಫ್ರಮ್ ದಿ ಸರೌಂಡಿಂಗ್ ಏರಿಯಾಸ್ ಆಫ್ ದ ಎಂಟರ್ ಟು ದ ಬೇರಿಂಗ್. ನೀವು ಬೇರಿಂಗ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ಕಂಪ್ರೆಸ್ಡ್ ಏರ್ ಅನ್ನ ಯೂಸ್ ಮಾಡಬೇಡಿ. ಅದರಲ್ಲಿ ತೇವಾಂಶ ಇರುತ್ತೆ, ಮಾಯಿಶ್ಚರ್ ಇರುತ್ತೆ. ಅದು ಎಂಟರ್ ಆದ್ರೆ ರಸ್ಟ್ ಹಿಡಿತದೆ. ಅಥವಾ ಬೇರೆ ಬೇರೆ ಅನ್ವಾಂಟೆಡ್ ಫಾರಿನ್ ಮೆಟೀರಿಯಲ್ಸ್ ಕೂಡ ಅದರಲ್ಲಿ ಇರುತ್ತೆ, ಅಂದ್ರೆ ಡಸ್ಟ್ ಇರುತ್ತೆ, ಡರ್ಟ್ ಇರುತ್ತೆ. ಹಾಗೆ ಕಂಪ್ರೆಸ್ಡ್ ಏರ್ ಅನ್ನ ಬಳಸಬೇಡಿ. ಸೊ ಯೂಸ್ ಮಾಯಿಶ್ಚರ್ ಫ್ರೀ ಕ್ಲೀನಿಂಗ್ ಏಜೆಂಟ್. ಕ್ಲೀನ್ ಮಾಡುವಂತಹ ಸಂದರ್ಭದಲ್ಲಿ ತೇವಾಂಶ ಇಲ್ಲದೆ ಇರತಕ್ಕಂತ ಕ್ಲೀನಿಂಗ್ ಏಜೆಂಟ್ ಅನ್ನ ನೀವು ಬಳಸಬೇಕು. ಆಫ್ಟರ್ ಕ್ಲೀನಿಂಗ್ ದ ಬೇರಿಂಗ್ should be lubricated by lubricating oil. ಸೊ ಅದನ್ನ ನೀವು ಮಾಯಿಶ್ಚರ್ ಫ್ರೀ ಕ್ಲೀನಿಂಗ್ ಏಜೆಂಟ್ ಇಂದ ಕ್ಲೀನ್ ಮಾಡಿದ ನಂತರ ಅದಕ್ಕೆ ಲುಬ್ರಿಕೇಟ್ ಮಾಡ್ಬೇಕು, ನೀವು ಮರಿಬಾರ್ದು. ಸೊ ದಿಸ್ ಆರ್ ದಿ ಇಂಪಾರ್ಟೆಂಟ್ ಮೈಂಟೆನೆನ್ಸ್ ಪ್ಯಾರಾಮೀಟರ್ಸ್. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ನಾವು ಕಮ್ ಟು ದಿ ಅಡ್ಜಸ್ಟ್ಮೆಂಟ್ ಆಫ್ ರೇಡಿಯಲ್ ಕ್ಲಿಯರೆನ್ಸ್ ಇನ್ ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್. ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ನಲ್ಲಿ ಈ ರೇಡಿಯಲ್ ಕ್ಲಿಯರೆನ್ಸ್ ಅನ್ನ ಯಾವ ರೀತಿ ಅಡ್ಜಸ್ಟ್ ಮಾಡೋದು ನಿಮಗೆ ಒಂದು ಚಿತ್ರದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮಕ್ಕಳೇ. ರೇಡಿಯಲ್ ಇಂಟರ್ನಲ್ ಕ್ಲಿಯರೆನ್ಸ್ ಆಫ್ ಎ ಬೇರಿಂಗ್ ಡಿಪೆಂಡ್ಸ್ ಅಪಾನ್ ಲೋಡ್, ಸ್ಪೀಡ್, ಟೆಂಪರೇಚರ್ ಅಂಡ್ ಆಲ್ಸೋ ಫಂಕ್ಷನ್ ಆಸ್ಪೆಕ್ಟ್ಸ್. ಯಾವುದೇ ಒಂದು ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ಮಕ್ಕಳ, ಆ ರೇಡಿಯಲ್ ಕ್ಲಿಯರೆನ್ಸ್ ಅನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡೋದು ಆ ರೇಡಿಯಲ್ ಇಂಟರ್ನಲ್ ಕ್ಲಿಯರೆನ್ಸ್ ಅಂತ ಕರಿತೀವಿ. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಲೋಡು, ಸ್ಪೀಡು, ಟೆಂಪರೇಚರ್ ಅಂಡ್ ಆಲ್ಸೋ ಫಂಕ್ಷನಲ್ ಆಸ್ಪೆಕ್ಟ್ಸ್, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ತಿಳ್ಕೊಳ್ಳಿ. ಈಗ ಅಡ್ಜಸ್ಟ್ಮೆಂಟ್ ಬರೋಣ. ದ ಬೇರಿಂಗ್ ಅರೇಂಜ್ಮೆಂಟ್ ಇನ್ ಲೇತ್, ಫಾರ್ ಎಕ್ಸಾಂಪಲ್ ಲೇತ್ ಅನ್ನ ತಗೊಂಡಿದೀವಿ ನಾವಿಲ್ಲಿ.
ಈ ಚಿತ್ರದಲ್ಲಿ ನೋಡಿ ಮಕ್ಕಳೇ, ಇದು ಬೇರಿಂಗ್ ನ ಲೇತ್ ಸ್ಪಿಂಡಲ್. ಇಲ್ಲಿ ಟೇಪರ್ ರೋಲರ್ ಬೇರಿಂಗ್ ಅನ್ನ ಬಳಸಿದ್ದಾರೆ. ಟೇಪರ್ ರೋಲರ್ ಬೇರಿಂಗ್ ಅನ್ನ ಬಳಸಿದ್ದಾರೆ. ದ ಲೇತ್ ಸ್ಪಿಂಡಲ್ ಇನ್ನರ್ ರೇಸ್ ರೊಟೇಟಿಂಗ್. ಇನ್ನರ್ ರೇಸ್ ಏನಿದೆ ಇಲ್ಲಿ ರೊಟೇಟ್ ಆಗುತ್ತೆ. ಇನ್ನರ್ ರೇಸ್ ದ ಲೇತ್ ಸ್ಪಿಂಡಲ್, ದ ರೇಡಿಯಲ್ ಕ್ಲಿಯರೆನ್ಸ್ ಇಸ್ ಅಡ್ಜಸ್ಟೆಡ್ ಬೈ ದ ನಟ್ ಎ. ಎಲ್ಲಿ ಅಡ್ಜಸ್ಟ್ ಮಾಡೋದು ರೇಡಿಯಲ್ ಕ್ಲಿಯರೆನ್ಸ್ ಅಂದ್ರೆ ನೋಡಿ, ಇಲ್ಲಿ ಬಂದು ಮಕ್ಕಳೇ ಇಲ್ಲಿ ಎ ಅಂಡ್ ಬಿ ಅಂತ ಕೊಟ್ಟಿದ್ದಾರೆ. ಈ ರೇಡಿಯಲ್ ಕ್ಲಿಯರೆನ್ಸ್ ಅನ್ನ ನಾವು ಅಡ್ಜಸ್ಟ್ ಮಾಡಬೇಕಾದ್ರೆ ಇಲ್ಲಿ ಒಂದು ನಟ್ ಅನ್ನ ಕೊಟ್ಟಿದ್ದಾರೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆರೋ ಮಾರ್ಕ್ ಅಲ್ಲಿ. ಈ ನಟ್ ಅನ್ನ ಟೈಟನ್ ಅಂಟಿಲ್ ದ ಜರ್ನಲ್ ಕ್ಯಾನ್ ಬಿ ರೊಟೇಟೆಡ್ ವಿತೌಟ್ ಎಫರ್ಟ್ ಬೈ ಹ್ಯಾಂಡ್. ಸೊ ಜರ್ನಲ್ ರೊಟೇಟ್ ಆಗ್ಬೇಕು ಯಾವುದೇ ರೀತಿ ಎಫರ್ಟ್ ಇಲ್ದಂತೆ. ಅಲ್ಲಿವರೆಗೆ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಟೈಟ್ ಮಾಡಬೇಕು. ಇಲ್ಲಿ ಎರಡು ನಟ್ ಕೊಟ್ಟಿದೆ, ಎ ಅಂಡ್ ಬಿ ಅಂತ ಹೇಳಿ. ದ ನಟ್ ಈಸ್ ದೆನ್ ಬ್ಯಾಕ್ಡ್ ಅಪ್ ಸ್ಲೈಟ್ಲಿ ಆರ್ ದ ನೆಕ್ಸ್ಟ್ ಬ್ಯಾಕಿಂಗ್ ಪೊಸಿಷನ್ ಅಂಡ್ ಸೆಕ್ಯೂರ್ಡ್ ಬೈ ಟೈಟ್ನಿಂಗ್ ದ ನಟ್ ಬಿ. ಯಾವಾಗ ಇದು ಪೂರಾ ಆಯ್ತು, ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಎರಡನೇ ನಟ್ ಬಿ ಅಂತ ಇದೆ ನೋಡಿ, ಇದರ ಪಕ್ಕದಲ್ಲೇ ಬಿ ಅಂತ ಒಂದು ನಟ್ ಇದೆ ಇಲ್ಲಿ, ಫ್ಲಾಂಜ್ ಇಂದ ಮುಂದೆ. ಸೊ ದಿಸ್ ಬಿ ಎನ್ಶ್ಯೂರ್ ದಟ್ ಜರ್ನಲ್ ರೊಟೇಟ್ಸ್ ಫ್ರೀ. ಅವಾಗ ಏನಾಗುತ್ತೆ, ಜರ್ನಲ್ ಫ್ರೀ ಆಗಿ ರೊಟೇಟ್ ಆಗಕ್ಕೆ ಪ್ರಾರಂಭ ಆಗುತ್ತೆ. ಅಂದ್ರೆ ಈಗ ನಾವು ಕ್ಲಿಯರೆನ್ಸ್ ಅನ್ನ ಅಡ್ಜಸ್ಟ್ ಮಾಡಿದೀವಿ ಅಂತ. ಆಫ್ಟರ್ ಅಡ್ಜಸ್ಟ್ಮೆಂಟ್ ದ ಸಿಸ್ಟಮ್ ಶುಡ್ ರನ್ ಫಾರ್ ಎನ್ ಅವರ್. ಇದನ್ನ ಅಡ್ಜಸ್ಟ್ಮೆಂಟ್ ಆಗೋಯ್ತು, ಈಗ ರನ್ ಮಾಡಿ, ಸ್ಪಿಂಡಲ್ ಅನ್ನು ಆನ್ ಮಾಡಿ, ಸುಮಾರು 1 ಗಂಟೆ ಓಡ್ಲಿ. ಟು ಸಿ ದಟ್ ಯಾವಾಗ ಕ್ಲಿಯರೆನ್ಸ್ ಇದೆ, ಫ್ರೀ ಆಗಿ ರನ್ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗಕ್ ಹೋಗಲ್ಲ. ಇಲ್ಲಾಂದ್ರೆ ಫ್ರಿಕ್ಷನ್ ಜಾಸ್ತಿ ಆಗಿ ರಬ್ಬಾಗಿ ಹೀಟ್ ಆಗೋಗುತ್ತೆ. ಸರ್ ಇದನ್ನ ಯಾಕೆ ಚೆಕ್ ಮಾಡೋದು? ಬಟ್ ಈ ಟೆಂಪರೇಚರ್ ನೀವು ಕ್ಲಿಯರೆನ್ಸ್ ಅನ್ನ ಸರಿಯಾಗಿ ಅಡ್ಜಸ್ಟ್ ಮಾಡಿದ್ರೆ ಮಕ್ಕಳೇ 60 ಡಿಗ್ರಿ ಟೆಂಪರೇಚರ್ ಅನ್ನ ಮೀರಿರೋದಿಲ್ಲ. ಸೊ ಸಿ ದಟ್ ದ ಟೆಂಪರೇಚರ್ ಡಸ್ ನಾಟ್ ಎಕ್ಸೀಡ್ 60 ಡಿಗ್ರಿ ಸೆಂಟಿಗ್ರೇಡ್. ಅರ್ಥ ಆಯ್ತಲ್ಲ ಮಕ್ಕಳೇ? ಇಟ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ ನಿಮ್ಗೆ ಇನ್ನೊಂದು ದೊಡ್ಡ ಚಿತ್ರದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಎ ಅಂಡ್ ಬಿ ನಟ್ ಇದೆ. ಫಸ್ಟ್ ಎ ಅನ್ನ ಟೈಟ್ ಮಾಡಿ ಅದನ್ನ ಜರ್ನಲ್ ಅನ್ನ ಇದು ಮಾಡಬೇಕು. ಆದ್ಮೇಲೆ ಬಿ ನಟ್ ಅನ್ನ ಟೈಟ್ ಮಾಡಬೇಕು. ಅದಾದ್ಮೇಲೆ 1 ಅವರ್ ಅದನ್ನ ರನ್ ಆಗಕ್ ಬಿಡಬೇಕು. 1 ಅವರ್ ಫ್ರೀ ಆಗಿ ಈಗ ಜರ್ನಲ್ ರನ್ ಆಗ್ತಾ ಇರ್ತದೆ. ಸೊ ಈ ರೀತಿ ಆದ ನಂತರ ಮಕ್ಕಳೇ ಅದ್ರದ್ದು ಟೆಂಪರೇಚರ್ 60 ಡಿಗ್ರಿ. ಸೊ ದಿಸ್ ಇಲ್ಲಿ ಟೇಪರ್ ರೋಲರ್ ಬೇರಿಂಗ್ ನಿಮಗೆ ಕಾಣಿಸ್ತಾ ಇದೆ. 2 ಟೇಪರ್ ರೋಲರ್ ಬೇರಿಂಗ್ ಅನ್ನ ಯೂಸ್ ಮಾಡಿದ್ದಾರೆ. ಫ್ಲಾಂಜ್ ಕ್ಲೋಸು, ಎ ಅಂಡ್ ಬಿ ಅಡ್ಜಸ್ಟಿಂಗ್ ನಟ್ಟು. ದಿಸ್ ಇಸ್ ದ ಲೇತ್ ಸ್ಪಿಂಡಲ್. ಇಲ್ಲೆಲ್ಲ ಆಯಿಲ್ ಸೀಲ್ಸ್ ಇದೆ. ಸ್ಪೇಸರ್ ರಿಂಗ್ಸ್ ಅನ್ನ ನೀವು ಕಾಣ್ತಾ ಇದ್ದೀರಿ. ಸಿಮಿಲರ್ಲಿ ಫಾರ್ ಔಟರ್ ರೇಸ್ ರೊಟೇಟಿಂಗ್, ಇದು ಇನ್ನರ್ ರೇಸ್ ರೊಟೇಟಿಂಗ್ ನೋಡಿದ್ರಿ. ಸೊ ಇದೇ ತರ ಔಟರ್ ರೇಸ್ ರೊಟೇಟಿಂಗ್ ಇದ್ರೆ, ಇನ್ ದಿಸ್ ಫಿಗರ್ ದಿಸ್ ಇಸ್ ಔಟರ್ ರೇಸ್ ರೊಟೇಟಿಂಗ್ ಇನ್ heel of bearing. The same process is adopted. ಇಲ್ಲೂ ಕೂಡ ಟೇಪರ್ ರೋಲರ್ ಬೇರಿಂಗ್ ಅನ್ನು ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಔಟರ್ ರೇಸ್ ರೊಟೇಟ್ ಆಗ್ತದೆ. ಅರ್ಥ ಆಯ್ತಾ? ಅಲ್ಲಿ ಇನ್ನರ್ ರೇಸ್ ಸ್ಪಿಂಡಲ್ ಅಲ್ಲಿ, ಇದರಲ್ಲಿ heel up ನಲ್ಲಿ ಔಟರ್ ರೇಸ್ ರೊಟೇಟ್ ಆಗುತ್ತೆ. ಸೇಮ್ ಪ್ರೊಸೀಜರ್ಸ್ ಅನ್ನ ನಾವೇನ್ ಮಾಡ್ಬೇಕು, ಇಲ್ಲೂ ಕೂಡ ಅಡಾಪ್ಟ್ ಮಾಡ್ಬೇಕು. ದಿಸ್ ಈಸ್ ಹೌ ದ ರೇಡಿಯಲ್ ಕ್ಲಿಯರೆನ್ಸ್ ಇನ್ ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವು ಕಂಪನಿ ಒಂದು ಸಿಂಪಲ್ ಒಂದು ಕ್ವಶನ್ಸ್ ಇದೆ ಇಲ್ಲಿ. ಹುಕ್ ಸ್ಪ್ಯಾನರ್, ಸೆಲ್ಫ್ ಸೆಂಟ್ರಿಂಗ್ ಎಕ್ಸ್ಟ್ರಾಕ್ಟರ್, ಬೇರಿಂಗ್ ಮೌಂಟಿಂಗ್ ಬುಸಸ್, ಬೇರಿಂಗ್ ಎಕ್ಸ್ಟ್ರಾಕ್ಟರ್ ಸ್ಲೀವ್, ಇಂಪ್ಯಾಕ್ಟ್ ಸ್ಪ್ಯಾನರ್ ಇದೆ. ಇದನ್ನು ಒಂದು ಮ್ಯಾಚ್ ಮಾಡೋಣ. ಸೊ ಹುಕ್ ಸ್ಪ್ಯಾನರ್ ಯಾವ್ದು ಮಕ್ಕಳಲ್ಲಿ? ಓ ಡಿ, ವೆರಿ ಗುಡ್, ಕರೆಕ್ಟ್ ಆನ್ಸರ್. ಸೆಲ್ಫ್ ಸೆಂಟ್ರಿಂಗ್ ಎಕ್ಸ್ಟ್ರಾಕ್ಟರ್ ಸಿ ತೋರಿಸ್ತೇನೆ ನಾನು ಹಿಂದೆ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬೇರಿಂಗ್ ಮೌಂಟಿಂಗ್ ಬುಸಸ್ ಒಂದು ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ ನೋಡಿ. ಸೊ ದಟ್ ಈಸ್ ಎ, ವೆರಿ ಗುಡ್. ಬೇರಿಂಗ್ ಎಕ್ಸ್ಟ್ರಾಕ್ಟರ್ ಸ್ಲೀವ್ ಸುಮಾರು ಇಟ್ಟಿದೆ, ತೋರಿಸ್ತೇನೆ ನಾನು ನಿಮ್ಗೆ ಚಿತ್ರದಲ್ಲಿ. ಈ ಮ್ಯಾಚ್ ಆಯ್ತು. ಇಂಪ್ಯಾಕ್ಟ್ ಸ್ಪ್ಯಾನರ್ ಈಸ್ ಬಿ. ಇಂಪ್ಯಾಕ್ಟ್ ಸ್ಪ್ಯಾನರ್ ಈಸ್ ಬಿ. ಸೊ ಮಕ್ಕಳೇ, ಇವತ್ತು ಬೇರಿಂಗ್ ಅನ್ನ ಹೇಗೆ ಮೇಂಟೆನೆನ್ಸ್ ಮಾಡಬೇಕು ಅದರ ಬಗ್ಗೆ ನಿಮಗೆ ವಿಷಯಗಳನ್ನ ತಿಳಿಸಿದ್ದೀನಿ. ಮುಂದಿನ ತರಗತಿಯಲ್ಲಿ ಮಕ್ಕಳೇ ಬೇರಿಂಗ್ ಫಿಟ್ಟಿಂಗ್, ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್ ಆಫ್ ಬೇರಿಂಗ್ ಅನ್ನ ನೋಡೋಣ. ಸೊ ಥ್ಯಾಂಕ್ಸ್ ಟು ನಂಡಾಲ್ ಫಾರ್ ಹಿಯರಿಂಗ್ ಇಸ್ ಟಿಲ್ ನೌ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಮಕ್ಕಳೇ.